ಗುಡ್ ಮಾರ್ನಿಂಗ್ ಎವ್ರಿವನ್. ನನ್ನ ಹೆಸರು ಪ್ರದೀಪ್ ಅಂತ. ನಾವು ಕ್ರಿಯೇಟಿವ್ ಐಎಸ್ ಕಡೆಯಿಂದ ಒಂದಿಷ್ಟು ಇನಿಷಿಯೇಟಿವ್ಸ್ನ ಇಟ್ಕೊಂಡಿದ್ದೀವಿ. ಸೊ ಅದ್ರ ಬಗ್ಗೆ ನಾನು ಸ್ವಲ್ಪ ಗ್ಲಿಮ್ಸ್ ಕೊಡೋಕ್ಕೆ ಬಂದಿದ್ದೀನಿ. ಓಕೆನಾ. ದಿಸ್ ಈಸ್ ಸ್ಪೆಷಲಿ ಫಾರ್ ಬಿಗಿನರ್ಸ್ ಆ್ಯಂಡ್ ಆಲ್ಸೋ ಸಮ್ ಪ್ರೋಗ್ರಾಮ್ಸ್ ದ್ಯಾಟ್ ವಿ ಹ್ಯಾವ್ ಈಸ್ ಫಾರ್ ವೆಟರನ್ಸ್. ಯಾರು ಇವಾಗ ಪ್ರಿಪ್ರೇಷನ್ ಶುರು ಮಾಡ್ತಾಯಿದ್ದೀರಾ ನೋಡಿ, ಬೆಂಗಳೂರಲ್ಲಿ ಅಷ್ಟೇ ಇಲ್ಲ, ಎಲ್ಲೇ ನೀವು ಪ್ರಿಪೇರ್ ಮಾಡ್ತಾ ಇದ್ರೂ ಕನ್ನಡಿಗರು ಡೆಲ್ಲಿಗೆ ಹೋಗಿನ ಒಂದಿಷ್ಟು ನಾನು ಪ್ರಿಪೇರ್ ಆಗ್ತಿರಲಿಲ್ಲ, ಅಲ್ಲಿ ಅವ್ರಿಗೂ ಹೇಳ್ತಾ ಇದ್ದೀನಿ, ಮಿಸ್ ಗೈಡೆನ್ಸ್ ತುಂಬ ಇದೆ. ಓಕೆನಾ. ಮಿಸ್ ಗೈಡೆನ್ಸ್ ತುಂಬ ಜಾಸ್ತಿ ಇದೆ. ಸೊ ಅದರಿಂದ ನೀವು 2-3 ವರ್ಷ ಅಷ್ಟೇ ಅಲ್ಲ, 4-5 ವರ್ಷನೂ ಹಾಳಾಗ್ಬಿಡುತ್ತೆ. ಈ ಪ್ರಿಪ್ರೇಷನ್ ಹೆಂಗಿದೆ ಅಂತಂದರೆ, ಒಂದು ಸರಿ ಬಂದರೆ ನೀವು ಕ್ಲಿಯರ್ ಆಗೋಣ ಹೋಗಬೇಕು, ಇಲ್ಲಾಂದರೆ ಫುಲ್ ಅಟೆಂಪ್ಟ್ ಮುಗಿದು ಅವರೇ ನಿಮ್ಮನ್ನು ಬೇಡ ಹೋಗಪ್ಪ ಅಂತ ನಮಗೆ ಕಳಿಸ್ಬೇಕು. ಅದೇ ಥರ ಅಡಿಕ್ಟಿವ್ ನೇಚರ್ ಇದೆ UPSC. ಓಕೆನಾ. ಸೊ ಅದಕ್ಕೆ ಏನು ಮಾಡೋಣ, ಪ್ರಾಪರಾಗಿ ಫಸ್ಟಿಗೆ ಶುರು ಮಾಡೋಕ್ಕೂ ಮುಂಚೆ ಏನೇನು ಮಾಡಬೇಕು ಅನ್ನೋದನ್ನು ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ನಾವು ಕೊಡ್ತೀವಿ. ಸೊ ಅದನ್ನು ನಿಮಗೆ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಒಂದಿದ್ದರೆ ನೀವೇನು ಮಾಡ್ಬೋದು, ಅದ್ರ ಪ್ರಕಾರ ನೀವು ನಿಮ್ಮ ಪ್ಲ್ಯಾನ್ ಹಾಕ್ಕೊಂಡು ಹೋಗ್ಬೋದು. ಓಕೆನಾ. ಸೊ ಅದ್ರ ಜೊತೆಗೆ ಯಾರು ವೆಟರನ್ಸ್ ಇದ್ದೀರಾ ಅವ್ರಿಗೋಸ್ಕರನೂ ನಾವು ಆಮೇಲೆ ಒಂದಿಷ್ಟು ಇನಿಷಿಯೇಟಿವ್ಸ್ನ ಲಾಂಚ್ ಮಾಡ್ತಾಯಿದ್ದೀವಿ. ದಟ್ ಇಸ್ ಅ ಸರ್ಪ್ರೈಸ್. ಅದು ನಿಮಗೆ ಬರ್ತಾ ಗೊತ್ತಾಗುತ್ತೆ. ಓಕೆನಾ. ಸೊ 1-2 ಇನ್ಸ್ಟಿಟ್ಯೂಟು ಬೆಂಗಳೂರಲ್ಲಿ ಟ್ರೈ ಮಾಡ್ತಾ ಇದ್ದಾರೆ ರಿಸಲ್ಟ್ಸ್ ಕೊಡೋಕ್ಕೆ. ಸೊ ಬರೀ 1-2 ಇನ್ಸ್ಟಿಟ್ಯೂಟಿಂದ ಅಷ್ಟೊಂದು ರಿಸಲ್ಟ್ಸ್ ಕೊಡೋಕ್ಕಾಗಲ್ಲ. ಓಕೆನಾ. ಫುಲ್ ಬೆಂಗಳೂರನ್ನೇ UPSCಗೆ ವೈಬ್, ಅದು ಒಂಥರ ಅವರೇ ಇರುತ್ತಲ್ಲ ಸ್ಟಡಿಗೋಸ್ಕರ, ಆ ಸ್ಟಡಿ ಎನ್ವಿರಾನ್ಮೆಂಟ್ನ ಕ್ರಿಯೇಟ್ ಮಾಡೋಕ್ಕೋಸ್ಕರ ನಾವು ನಮ್ಮ ಕಡೆಯಿಂದ ಏನು ಎಫರ್ಟ್ ಹಾಕಬೇಕು ಅದನ್ನು ಹಾಕ್ತೀವಿ. ಓಕೆನಾ. ಡೆಲ್ಲಿನಲ್ಲಿ ಹೆಂಗಿರುತ್ತೆ ಫುಲ್ಲು ಎಷ್ಟೋ ಇನ್ಸ್ಟಿಟ್ಯೂಟು, ಆ ವೈಬು ಅದು ಬೆಂಗಳೂರಲ್ಲಿ ಸ್ವಲ್ಪ ಲ್ಯಾಗಿಂಗ್ ಇದೆ. ಓಕೆನಾ. ಸೊ ಅಷ್ಟೊಂದಿಲ್ಲ ಇಲ್ಲಿ. ನಾವೇನು ಮಾಡೋಣ ಅಂತಂತಂದರೆ, ಫಸ್ಟಿಗೆ ಇನಿಷಿಯೇಟಿವ್ಸ್ ಬಗ್ಗೆ ತಿಳ್ಕೊಳ್ಳೋಣ. ನೆಕ್ಸ್ಟ್ ವಿ ವಿಲ್ ಜಂಪ್ ಇನ್ ಟು ದ ಸರ್ಪ್ರೈಸ್. ಆ್ಯಂಡ್ ಆಫ್ಟರ್ ದ್ಯಾಟ್ ಏನು ಮಾಡೋಣ, ಇನ್ನೊಂದಿಷ್ಟು ಇನಿಷಿಯೇಟಿವ್ಸ್ ಯಾವ್ಯಾವ ಅಪ್ಕಮಿಂಗ್ ಇದೆ. ಓಕೆನಾ. ಅದ್ರ ಬಗ್ಗೆ ಎಲ್ಲ ಬಗ್ಗೆ ತಿಳ್ಕೊಳ್ಳೋಣ. ಇಲ್ಲಿ ನೋಡಿ, ಬಿಲ್ಡಿಂಗ್ ಇದೆ, ಕೊಲ್ಯಾಪ್ಸ್ ಆಗಿದೆ. ಬಿಲ್ಡಿಂಗ್ ಕೊಲ್ಯಾಪ್ಸ್ ಆಗೋದು ಯಾವಾಗ? ಗಿಲ್ಡೋಸ್ ಮಾಡಿದ್ದಾರೆ ಅದಕ್ಕೆ ಅಂತ ಅಲ್ಲ. ಓಕೆನಾ. ಫೌಂಡೇಶನ್ ತುಂಬ ಇಂಪಾರ್ಟೆಂಟ್. ಒಂದು ಬಿಲ್ಡಿಂಗ್ಗೆ ಫೌಂಡೇಶನ್ ಸ್ಟ್ರಾಂಗ್ ಇಲ್ಲ ಅಂತಂದರೆ ಬಿಲ್ಡಿಂಗ್ ಕೊಲ್ಯಾಪ್ಸ್ ಆಗುತ್ತೆ. ಹೌದಾ. ಅದೇ ರೀತಿ UPSC ಪ್ರಿಪ್ರೇಷನಿಗೆ ಬಂದಾಗ ಫಸ್ಟಿಗೆ ಫೌಂಡೇಶನ್ ತುಂಬ ಇಂಪಾರ್ಟೆಂಟ್. ಓಕೆನಾ. ಫೌಂಡೇಶನ್ ಅಂತ ಹೇಳಿಬಿಟ್ಟು ಸಪ್ರೇಟಾಗಿ ಒಂದಿಷ್ಟು ಪೇಯ್ಡ್ ಕೋರ್ಸಸ್ನ ಲಾಂಚ್ ಮಾಡ್ತಾರೆ. ನಾರ್ತ್ ಇಂಡಿಯಾದಲ್ಲಿ ಒಂದಿಷ್ಟು ವೆಬ್ಸೈಟ್ನ ನೀವು ನಾರ್ತ್ ಇಂಡಿಯನ್ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಜಸ್ಟ್ ಟೈಪ್ ಮಾಡಿ, ಅದರಲ್ಲಿ ಸಪ್ರೇಟಾಗಿ ಫೌಂಡೇಶನ್ ಕೋರ್ಸ್ ಅಂತ ಹೇಳಿಬಿಟ್ಟು ಸಪ್ರೇಟಾಗಿ ಲಾಂಚ್ ಮಾಡ್ತಾರೆ. ಫೌಂಡೇಶನ್ ಅಂದರೆ ಏನು? ಜಸ್ಟ್ ಫೌಂಡೇಶನ್ ಅಂತಂದರೆ ಬೇಸಿಕ್ಸ್ ಬುಕ್ಸ್ ಹೇಳ್ಕೊಡ್ತಾರೆ, ಸ್ಟ್ಯಾಂಡರ್ಡ್ ಬುಕ್ಸ್ ಹೇಳ್ಕೊಡಲ್ಲ. ಜಸ್ಟ್ NCERTನ ಹೇಳ್ಕೊಡೋಕ್ಕೋಸ್ಕರನೇ ಫೌಂಡೇಶನ್ ಕೋರ್ಸ್ ಅಂತ ಹೇಳ್ಬಿಟ್ಟು ಇದನ್ನು ಮಾಡ್ತಾರೆ. ಓಕೆನಾ. ಸೊ ಇವಾಗ ನಿಮಗೆ ಅರ್ಥ ಆಗಿರುತ್ತೆ ಯಾವ್ದು ಜಾಸ್ತಿ ಇಂಪಾರ್ಟೆಂಟ್ ಅಂತ. ಇಲ್ಲಿ ನೋಡಿ, NCERT. ಸೊ NCERT ಎಷ್ಟು ಇಂಪಾರ್ಟೆಂಟ್ ಅಂತಂತಂದರೆ, ಇದು ನಮಗೆ ಈಗ ಬಿಲ್ಡಿಂಗಿಗೆ ಹೆಂಗೆ ಫೌಂಡೇಶನ್ ವರ್ಕ್ ಆಗುತ್ತೆ ಆ ಥರ UPSC ಪ್ರಿಪ್ರೇಷನಿಗೆ ನೀವು ಸ್ಟಾರ್ಟಿಂಗ್ ಬಂದ ತಕ್ಷಣ NCERT ತುಂಬ ಹೆಲ್ಪ್ ಆಗುತ್ತೆ. ಓಕೆನಾ. ಇದನ್ನು ಯಾವುದೇ ಕಾರಣಕ್ಕೂ ಇಗ್ನೋರ್ ಮಾಡಿಬಿಡಿ. ನೋಡಿ, ಪ್ರಿಲಿಮ್ಸ್ ಕಟ್ ಆಫ್ ಎಷ್ಟಿರುತ್ತೆ, ಆಲ್ಮೋಸ್ಟ್ ಆಲ್ ಎವ್ರಿ ಇಯರ್ ನೀವು ಬರ್ತಾ ನೋಡ್ತಾ ಇದ್ದೀರಾ 75 to 85 ಸಮಥಿಂಗ್ ಇಷ್ಟರಲ್ಲೇ ಇದೆ ಇವಾಗ 3 ವರ್ಷದಿಂದ ಕಟ್ ಆಫ್. ಹೌದಾ. ಸೊ ಅದೆಷ್ಟು ಪರ್ಸೆಂಟೇಜ್ ಆಗುತ್ತೆ? 200 ಮಾರ್ಕ್ಸ್ಗೆ ಪ್ರಿಲಿಮ್ಸ್ ಇದೆ. ಹೌದಾ. GS1. ಸೊ ಅದರಲ್ಲಿ 75 to 85 ಕಟ್ ಆಫ್ ಇರಬೇಕಾದ್ರೆ ಪೇಪರ್ 1ನಲ್ಲಿ ಕ್ವಶನ್ಸ್ NCERTಯಿಂದಾನೇ ಎಷ್ಟು ರಿಫ್ಲೆಕ್ಟ್ ಆಗುತ್ತೆ ಗೊತ್ತಾ? ಅದು ನೋಡಿ, ಇಲ್ಲಿ ನೋಡಿ, ಅರೌಂಡ್ 20 to 25 ಕ್ವಶನ್ಸ್ ಡೈರೆಕ್ಟಾಗಿ ರಿಫ್ಲೆಕ್ಟ್ ಆಗುತ್ತೆ. UPSC ಅಂತಂದ್ರೆ ಅದು ಅನ್ಪ್ರಿಡಿಕ್ಟಬಲು, ಏನೇನೋ ಕೇಳ್ತಾರೆ ಅಂತ ಅನ್ನೋ ಇದರಲ್ಲಿ ಅದು ಆ್ಯಕ್ಚುಲಿ ಹೌದು. UPSCನಲ್ಲಿ ಅನ್ಪ್ರಿಡಿಕ್ಟಬಿಲಿಟಿ ಇದೆ. ಏನು ಕೇಳ್ತಾರೆ ಏನು ಕೇಳಲ್ಲ ಅದು ನಮ್ಗೆ ಸ್ವಲ್ಪ ಅಷ್ಟೊಂದು ಐಡಿಯಾ ಇಲ್ಲ, ಯಾರಿಗೂ ಇಲ್ಲ. ಓಕೆನಾ. ಏನೇನೋ ಗೆಸ್ ಮಾಡ್ತಾರೆ, ಏನೇನೋ ಟೆಸ್ಟ್ ತರ್ತಾರೆ, ಬಟ್ UPSC ಶಾಕ್ ಕೊಡುತ್ತೆ. ಬಟ್ ಅದರಲ್ಲಿ ಸ್ಟೇಬಲ್ ಆಗಿರೋದು ಯಾವುದು, ನಾವು ಯಾವುದ್ರ ಮೇಲೆ ಬೆಟ್ ಮಾಡ್ಬೋದು ಅಂತಂದರೆ NCERTs ಮೇಲೆ. ಇಲ್ಲಿ ನೋಡಿ, ಅರೌಂಡ್ 20 to 25 ಕ್ವಶನ್ಸ್ನ NCERTಯಿಂದ ನಾವು ಡೈರೆಕ್ಟಾಗಿ ಸಾಲ್ವ್ ಮಾಡ್ಬೋದು. ಓಕೆನಾ. ಇನ್ನೊಂದು ಯಾವುದು ಇಂಪಾರ್ಟೆಂಟ್ NCERTಸ್ನಲ್ಲಿ? ಎಲ್ಲ NCERTಸು ಇಂಪಾರ್ಟೆಂಟ್ ಅಂತಂದರೆ ಇಲ್ಲ. ಜಿಯೋಗ್ರಫಿ ತುಂಬ ಇಂಪಾರ್ಟೆಂಟ್. ಜಸ್ಟ್ 11th 12th ಓದಿದ್ರೂ ಓಕೆ, ಬಟ್ ಬೇಸಿಕ್ಸ್ ಅಷ್ಟೊಂದು ಸ್ಟ್ರಾಂಗ್ ಇಲ್ಲ ಅಂತಂದರೆ 6th ಸ್ಟಾರ್ಟ್ ಮಾಡಿ, ಅದು ವೇಸ್ಟ್ ಆಫ್ ಟೈಮ್ ಅಲ್ಲ. ಓಕೆನಾ. ಜಿಯೋಗ್ರಫಿಗೆ 6th to 12th ಟೈಮ್ ಕೊಟ್ಟರೆ ತುಂಬ ಯೂಸ್ಫುಲ್. ಅದ್ರ ಜೊತೆಗೆ ನೆಕ್ಸ್ಟ್ ಇಂಪಾರ್ಟೆಂಟ್ ಹಿಸ್ಟ್ರಿ. ಅದಾದಮೇಲೆ ಎನ್ವಿರಾನ್ಮೆಂಟ್ಗೆ ಏನು ಓದಬೇಕು ಅಂತ ಎಲ್ರಿಗೂ ಐಡಿಯಾ ಇರುತ್ತೆ. ಅದೇ ಬಯಾಲಜಿ, 12th ಕ್ಲಾಸ್ ಬಯಾಲಜಿದು ಒಂದಿಷ್ಟು ಚಾಪ್ಟರ್ಸ್ ಇದೆ, ಅದು ತುಂಬ ಇಂಪಾರ್ಟೆಂಟ್. ಅದಾದಮೇಲೆ ಇದು ಎಕನಾಮಿದು ಸ್ವಲ್ಪ ಒಂದಿಷ್ಟು ಕಾನ್ಸೆಪ್ಟ್ಸು ಬೇಸಿಕ್ ಕ್ಲಾರಿಟಿಗೋಸ್ಕರ ನಾವು ಓದ್ಬೋದು. ಆಮೇಲೆ ಪೊಲಿಟಿ ಅಷ್ಟೊಂದೇನು ಯೂಸ್ ಇಲ್ಲ. ಡೈರೆಕ್ಟಾಗಿ ನೀವು ಬೇಕಿದ್ರೆ ಪೊಲಿಟಿ, ಇಫ್ ಯು ವಾಂಟ್ ಟು ಸ್ಕಿಪ್ ಯು ಕ್ಯಾನ್ ಸ್ಕಿಪ್ ಪೊಲಿಟಿ NCERT. ಅದು ಸ್ವಲ್ಪ ಐಡಿಯಾಗೋಸ್ಕರ ಮೇನ್ಸಿಗೆ ಹೆಲ್ಪ್ ಆಗುತ್ತೆ. ಪೊಲಿಟಿ NCERT ಓದಿದ್ರೆ ನಿಮಗೆ ಮೇನ್ಸ್ಗೆ ಹೆಲ್ಪ್ ಆಗುತ್ತೆ, ಪ್ರೀಗೆ ಅಷ್ಟೊಂದಿಲ್ಲ. ಓಕೆನಾ. ಈಗ ನೆಕ್ಸ್ಟ್ ನೋಡಿ, ಟಾಪರ್ಸ್ ಹೇಗಾಗಿರ್ತಾರೆ, ಅವ್ರಿಗೆ ಏನೋ ಒಂದು ಗೊತ್ತಿರುತ್ತೆ ಸ್ಟ್ರಾಟಜಿ, ಮಿಕ್ದವ್ರಿಗೆ ಗೊತ್ತಿಲ್ಲದೆ ಅವರು ಎಲ್ಲರೂ ಜಸ್ಟ್ ನಾವು ಅದನ್ನು ಕಂಡುಹಿಡಿಬೇಕು. ಹೌದಾ. ಇಲ್ಲಿ ನೋಡಿ, ಶ್ರುತಿ ಶರ್ಮಾ ಅವ್ರ ರ್ಯಾಂಕ್ ನೋಡಿ,
AIR 1, ಅನಿಮೇಶ್ ಪ್ರಧಾನ್ ಸೆಕೆಂಡ್ ರ್ಯಾಂಕ್, ಶಕ್ತಿ ದುಬೆ ಫಸ್ಟ್ ರ್ಯಾಂಕ್. ಇವರೆಲ್ಲ ಟಾಪ್ 5 ಟಾಪ್ 1 ಇಬ್ಬರಿದ್ದಾರೆ, ಜಸ್ಟ್ ಸೆಕೆಂಡ್ ರ್ಯಾಂಕ್ ಒಬ್ಬರಿದ್ದಾರೆ, ಸೆಕೆಂಡ್ ರ್ಯಾಂಕ್. ಇಲ್ಲಿ ನೋಡಿ ಅವ್ರು ಏನು ಹೇಳ್ತಿದ್ದಾರೆ, NCERT ಮೇಲೆ ಅವ್ರು ಎಷ್ಟು ಫೋಕಸ್ ಮಾಡಿದ್ದಾರೆ ಅಂತ ಅವ್ರು ಕೊಟ್ಟಿರೋ ಸ್ಟೇಟ್ಮೆಂಟಲ್ಲಿ ಗೊತ್ತಾಗುತ್ತೆ. ಹೌದಾ? ಸೊ ಎಷ್ಟು ಇಂಪಾರ್ಟೆಂಟ್ ಇದೆ ಅಂತ ಫಸ್ಟಿಗೆ ನಾವು ತಿಳ್ಕೊಂಡು ಯಾಕೆ ಶುರು ಮಾಡಬೇಕು ಅಂತಂದರೆ ನಾವು ಆಮೇಲೆ ಅದಕ್ಕೆ ಇಂಪಾರ್ಟೆನ್ಸ್ ಕೊಡೋಕ್ಕೆ ಶುರು ಮಾಡ್ತೀವಿ. ಓಕೆನಾ? ಅಷ್ಟೊಂದು ಸೀರಿಯಸ್ನೆಸ್ ಬರೋಲ್ಲ. ಸುಮ್ಮನೆ ಯಾರೋ ಬಂದ್ಬಿಟ್ಟು ಗೈಡೆನ್ಸ್ ಕೊಡ್ತಾರೆ, ಅದನ್ನು ಮಾಡು ಇದನ್ನು ಮಾಡು, ಫಸ್ಟಿಗೆ ಜೋಶ್ ಇರುತ್ತೆ, ಮಾಡ್ತೀನಿ ಅದನ್ನು ಮಾಡ್ತೀನಿ ಇದನ್ನು ಮಾಡ್ತೀನಿ ಅಂತ. ಬರ್ತಾ ಬರ್ತಾ ಟೈಮ್ ಹೆಂಗೆ ಹೋಗುತ್ತೆ ಗೊತ್ತಾಗಲ್ಲ. ಸೊ ಅದಕ್ಕೆ ಇಲ್ಲಿ ನೋಡಿ ಅರುಣ್ ರಾಜ್ AIR 34 ಇವರು ಅಷ್ಟೇ ಟಾಪ್ 100ಅಲ್ಲೂ. ಅಂದರೆ ಇದರಿಂದ ನಾನು ಸಮ್ಮರಿ ಏನು ಅಂತಂತಂದರೆ NCERTಸ್ನ ಎಲ್ಲ ಟಾಪರ್ಸು ಪ್ರಿಫರ್ ಮಾಡ್ತಾರೆ. ಫಸ್ಟಿಗೆ ಪ್ರಿಪ್ರೇಷನಿಗೆ ಬಂದ ತಕ್ಷಣ NCERTನ ನೀಟಾಗಿ ಕವರ್ ಮಾಡಬೇಕು ಅಂತ. ಓಕೆನಾ? ಪ್ರೂಫ್ ಸುಮ್ಮನೆ ಹೇಳ್ತಿದಾರಲ್ಲ, ಓಕೆ NCERT ಅಂತಾರೆ, ಪ್ರೂಫ್ ಎಲ್ಲಿ? NCERTಯಿಂದ ಕ್ವಶನ್ಸ್ ಬರುತ್ತೆ ಅಂದ್ರಲ್ಲ, ತೋರಿಸಿ ಅಂತಂದರೆ ಇಲ್ಲಿ ನೋಡಿ ಜಸ್ಟ್ ಸ್ವಲ್ಪ ಸ್ಯಾಂಪಲ್ ಅಷ್ಟೇ ಹಾಕಿದ್ದೀವಿ. ಓಕೆನಾ? ಎಲ್ಲ ಹಾಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ, ಬಟ್ ತೋರಿಸ್ತೀವಿ. ಯಾವಾಗ ಕ್ಲಾಸ್ ಮಾಡ್ಕೊಂಡು ಹೋಗ್ತೀವಲ್ಲ ಅದರಲ್ಲಿ ನಿಮ್ಗೆ ಅರ್ಥ ಆಗುತ್ತೆ. ಓಕೆನಾ? ಏನೇನು ಕೇಳಿದ್ದಾರೆ ಏನೇನಿಲ್ಲ ಅನ್ನೋದು. ಇಲ್ಲಿ ನೋಡಿ ಹಿಯರ್ ಆರ್ ದ ಪ್ರೂಫ್ಸ್. ಫಸ್ಟಿಗೆ ಮ್ಯಾಪ್, ಇದನ್ನು ನೋಡಿರ್ತಾರೆ ಎಲ್ಲರೂ ಜಿಯೋಗ್ರಫಿ ಬುಕ್ಕಲ್ಲಿ. ಈ ಮ್ಯಾಪಲ್ಲಿ ನೋಡಿ ಡೈರೆಕ್ಟಾಗಿ ಈ ಮ್ಯಾಪ್ ಬೇಸ್ಡ್ ಕ್ವಶನ್ ಇದನ್ನು ಸಾಲ್ವ್ ಮಾಡ್ಬೋದು. ಹೌದಾ? ನೆಕ್ಸ್ಟ್ ಇಲ್ಲಿ ಇದಂತೂ ಎಲ್ರಿಗೂ ಗೊತ್ತಿರುತ್ತೆ, ಸೀಸನ್ಸ್ 6th ಕ್ಲಾಸಲ್ಲೇ ಇದೆ, ರೆವಲ್ಯೂಷನ್ ಆಫ್ ದ ಅರ್ತ್ ಆ್ಯಂಡ್ ಸೀಸನ್ಸ್. ನೋಡಿ ಇದ್ರ ಮೇಲೆ ಡೈರೆಕ್ಟಾಗಿ ಕ್ವಶನ್ ರಿಫ್ಲೆಕ್ಟ್ ಆಗಿದೆ. ಇನ್ನೊಂದಿಷ್ಟು ಬುಕ್ಸ್ ಇವೆಲ್ಲ NCERT ಬುಕ್ಸ್ ಸ್ಕ್ರೀನ್ಶಾಟ್, ಕ್ವಶನ್ಸ್ ಡೈರೆಕ್ಟಾಗಿ ಸಾಲ್ವ್ ಆಗುತ್ತೆ ಅದ್ರ ಮೇಲೆ. ನೋಡಿದ್ರೆ ಜಿಯೋಗ್ರಫಿ ಇದು. ಈಗ ಹಿಸ್ಟ್ರಿನಲ್ಲಿ ನೋಡಿ ಇದಂತೂ ಎಲ್ಲರೂ ನೋಡಿದಿರ್ತಾರೆ. ಹೌದಾ? ಡ್ಯಾನ್ಸಿಂಗ್ ಗರ್ಲ್ ಯಾವುದರಿಂದ ಮಾಡಿದ್ದು? ಬ್ರಾಂಜ್ ಅಂತ ಹೇಳ್ಬಿಟ್ಟು ಎಲ್ಲ ಕಡೆ ಕೊಟ್ಟೆ ಬಿಟ್ಟಿದ್ದಾರೆ ಇದರಲ್ಲಿ. ಹೌದಾ? ಲೈನ್ ಬೈ ಲೈನ್ ನೋಡಿ NCERT ಬುಕ್ಕಲ್ಲಿದೆ. ಹೌದಾ? ನೆಕ್ಸ್ಟ್ ಇಲ್ಲಿ ಕ್ಲಾಸ್ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ UPSC ಕ್ವಶನ್ಸ್ ಇವೆಲ್ಲ. ಓಕೆನಾ? ಇಲ್ಲಿ ನೋಡಿ 8th ಕ್ಲಾಸಿಂದ ಸಾಲ್ವ್ ಮಾಡ್ಬೋದು, ಟೀಮ್ಸಿಂದನೂ ಸಾಲ್ವ್ ಮಾಡ್ಬೋದು, 11th 10th ನೋಡಿ. ಅಂದರೆ ಎಲ್ಲ ಇಂಪಾರ್ಟೆಂಟ್. 7th ಇಲ್ಲಿ 7th ಸಾಲ್ವ್ ಮಾಡಿದ್ದಾರೆ. ಸೊ 6th to 12th ಯಾವ್ದು ಇಂಪಾರ್ಟೆಂಟು ಅಂತಂತಂದರೆ ಜಿಯೋಗ್ರಫಿ ಮತ್ತು ಹಿಸ್ಟ್ರಿ ತುಂಬ ಇಂಪಾರ್ಟೆಂಟ್. ಎನ್ವಿರಾನ್ಮೆಂಟ್ಗೆ ಬಯಾಲಜಿದು ಒಂದಿಷ್ಟು ಚಾಪ್ಟರ್ಸ್ ಇದೆ. ಅದು ಪೊಲಿಟಿ ನೀವು ಜಸ್ಟ್ ಮೇನ್ಸ್ಗೋಸ್ಕರ ನೀವು ಇಂಪ್ರೂವ್ ಆಗಬೇಕು ಅಂದ್ಕೊಂಡ್ರೆ ಪೊಲಿಟಿ ಸ್ಟಾರ್ಟ್ ಮಾಡ್ಬೋದು NCERT. ಇಲ್ಲ ಅಂತಂದರೆ ಡೈರೆಕ್ಟ್ಲಿ ಲಕ್ಷ್ಮೀಕಾಂತಿಗೆ ನೀವು ಹೋಗ್ಬೋದು. ಓಕೆನಾ? ನೆಕ್ಸ್ಟ್ ಏನು ಅದೇ ಕ್ಲಾರಿಟಿ ಸಿಗ್ತಾ? NCERT ಯಾಕೆ ಓದಬೇಕು ಅಂತ ಅರ್ಥ ಆಯ್ತಾ? ಸೊ NCERTನ ಶುರು ಮಾಡಿ. ಓಕೆ? ಯಾರ್ಯಾರು ಹೊಸದಾಗಿ ಪ್ರಿಪ್ರೇಷನಿಗೆ ಬಂದಿದ್ದೀರಾ ಇದನ್ನು ಸ್ಕಿಪ್ ಮಾಡಬೇಡಿ. NCERT ತುಂಬ ಇಂಪಾರ್ಟೆಂಟ್. ಯಾರನ್ನ ಇದೇ ಸರಿ 2026ಗೆ ಕೊಡಬೇಕು ಅಂದ್ಕೊಂಡಿದ್ದೀರಾ ಅಂತಂದರೆ ನಿಮಗೂ ಪ್ರಾಪರ್ ಟೈಮ್ ಇದೆ. ಇವಾಗ 200 days ಇದೆ. ಹೌದಾ? ಪ್ರಿಲಿಮ್ಸ್ಗೆ 202 days ಪರ್ಫೆಕ್ಟ್ಲಿ. ಸೊ ಇದು ಬಿಗಿನರ್ಸು ಅಷ್ಟೇ, ಮತ್ತು ಯಾರು ಆಲ್ರೆಡಿ ವೆಟರನ್ಸ್ ಇದ್ದೀರಾ, ಆಲ್ರೆಡಿ ತುಂಬ ವರ್ಷ ಕೊಟ್ಟಿದ್ದೀರಾ, ಪ್ಲೀಸ್ ಬಿ ಸೀರಿಯಸ್. 200 odd days, 200 ಇರೋದು ಯಾವಾಗ 20 days ಆಗುತ್ತೆ ಗೊತ್ತಾಗಲ್ಲ. ಆ ಥರ ಟೈಮ್ ಓಡುತ್ತೆ ಈ ಪ್ರಿಪ್ರೇಷನ್ ಟೈಮಲ್ಲಿ, ಗೊತ್ತಾಗಲ್ಲ. ಓಕೆನಾ? ಸೀರಿಯಸ್ನೆಸ್ ಇರಲಿ. ಅನೌನ್ಸ್ಮೆಂಟ್ ಆವಾಗಿಂದ ಹೇಳ್ತಿದ್ನಲ್ಲ, ಇಷ್ಟೊತ್ತು ಹೇಳಿದ್ದು ಯಾರು ಇವಾಗ ಪ್ರಿಪ್ರೇಷನಿಗೆ ಬಂದಿದ್ದೀರಾ ಅವರಿಗೆ NCERT ಯಾಕೆ ಇಂಪಾರ್ಟೆಂಟು ಅನ್ನೋದನ್ನು ನಾವು ಹೇಳೋಕ್ಕೋಸ್ಕರ ಇದ್ರ ಬಗ್ಗೆ ವಿಡಿಯೋ ಮಾಡಿದ್ದು. ಈಗ ನೆಕ್ಸ್ಟ್ ಅನೌನ್ಸ್ಮೆಂಟ್ ಏನು? ನವಂಬರಲ್ಲಿದ್ದೀವಿ. ಹೌದಾ? November 30ಗೆ ಯಾವ ಎಕ್ಸಾಮ್ ಇದೆ? UPSC ಓದ್ತಾ ಇರೋರು ಪಕ್ಕ ಆಲ್ಮೋಸ್ಟ್ ಆಲ್ ಎಲ್ಲರೂ ಈ ಎಕ್ಸಾಮ್ಗೆ ಅಪ್ಲೈ ಮಾಡಿರ್ತೀರ, EPFOಗೆ. ಹೌದಾ? EPFOಗೆ ಜಸ್ಟ್ ಒಂದೇ ಸ್ಟೇಜ್ ಕ್ಲಿಯರ್ ಮಾಡಿದ್ರೆ ಆಮೇಲೆ ಇಂಟರ್ವ್ಯೂ, ಮೇನ್ಸ್ ಇರಲ್ಲ ಈ ಎಕ್ಸಾಮ್ಗೆ. ಹೌದಾ? ಸೊ ಅದನ್ನು ಕ್ಲಿಯರ್ ಮಾಡಬೇಕು ಅಂತಂದರೆ ಸೀರಿಯಸ್ನೆಸ್ ಇರಬೇಕು. ಆ ಸೀರಿಯಸ್ನೆಸ್ ಎಲ್ಲೂ ಕಾಣಿಸ್ತಿಲ್ಲ ಬೆಂಗಳೂರಲ್ಲಿ, ಅಷ್ಟು ಕಾಣಿಸ್ತಿಲ್ಲ. ನನ್ನ ಫ್ರೆಂಡ್ಸ್ ಡೆಲ್ಲಿನಲ್ಲಿದ್ದವ್ರು ಕೇಳಿದ್ರೆ ಅವ್ರು ಏನು ಹೇಳ್ತಾರೆ ಅಂತಂದರೆ EPFO का ಆಲ್ರೆಡಿ ಬಹುತ್ ಸೀರಿಯಸ್ ಪ್ರಿಪರೇಷನ್ ಚಲ್ ರಹಾ ಹೈ ಅಂತಾರೆ. ಫುಲ್ ವೈಬ್ ಇದೆ ಅಲ್ಲಿ, ಇಲ್ಲಿ ವೈಬ್ ಇಲ್ಲ ಅಷ್ಟೊಂದು. ಸೊ ಆ ವೈಬ್ನ ಕ್ರಿಯೇಟ್ ಮಾಡೋದು ಜಸ್ಟ್ 1-2 ಇನ್ಸ್ಟಿಟ್ಯೂಟಿಂದ ಸಾಧ್ಯ ಇಲ್ಲ. ಫುಲ್ ಹಬ್ಬ ಆಗಬೇಕಿದಿನ್ನು. ರಿಸಲ್ಟ್ಸ್ ಕೊಟ್ಟಿದ್ದಾರೆ ಬೆಂಗಳೂರಿಂದ, ಬಟ್ ಇನ್ನೂ ಜಾಸ್ತಿ ಕೊಡಬೇಕು. ಸೊ ಆ ರಿಸಲ್ಟ್ಸ್ ಕೊಡೋಕ್ಕೆ ನಮ್ಮ ಕಡೆಯಿಂದನೇ ಏನೇನು ಕಾಂಟ್ರಿಬ್ಯೂಷನ್ ಕೊಡೋಕ್ಕಾಗುತ್ತೆ ನಾವು ಅದನ್ನೆಲ್ಲನೂ ಟ್ರೈ ಮಾಡ್ತೀವಿ. ಕ್ರಿಯೇಟಿವ್ IAS ಕಡೆಯಿಂದ ಜೆನ್ಯೂನ್ ಆಗಿ ಈ ಪ್ರಿಪ್ರೇಷನಲ್ಲಿದ್ದು ಮಲ್ಟಿಪಲ್ ಸ್ಟೇಜಸ್ವರೆಗೂ ಕ್ಲಿಯರ್ ಮಾಡಿ ಮುಂದೆ ಹೋಗಿರೋರು ಎಲ್ಲರದೊಂದು ನಮ್ಮದೊಂದು ಗ್ರೂಪ್ ಇದೆ. ನಾವೆಲ್ಲ ಸೇರಿ ಜೆನ್ಯೂನ್ ಆಗಿ ಟ್ರೈ ಮಾಡ್ತೀವಿ. ಓಕೆನಾ? ಸೊ ಮಿಸ್ಗೈಡೆನ್ಸ್ಗೆ ಒಳಗಾಗಬೇಡಿ. ವೈಬ್ ಕ್ರಿಯೇಟ್ ಮಾಡೋಕ್ಕೆ ನಾವು ಟ್ರೈ ಮಾಡ್ತಾಯಿದ್ದೀವಿ. ಸೊ ನೀವು ಬಿ ದ ಪಾರ್ಟ್ ಆಫ್ ರೆವಲ್ಯೂಷನ್. ಕ್ಲಿಯರ್ ಮಾಡಿ ಹೋಗೋಣ. UPSC ಹಬ್ಬು ಮಾಡೋಣ ಬೆಂಗಳೂರು. ಇವಾಗ ಆಗಿದೆ, ಡೆಲ್ಲಿ ಬಿಟ್ಟರೆ ಸೀದಾ ಜಾಸ್ತಿ ಜನ ಬರೋದೇ ಬೆಂಗಳೂರಿಗೆ. ಬಟ್ ರಿಸಲ್ಟ್ಸ್ ಕೊಡ್ಬೇಕು ಜಾಸ್ತಿ, ಅದು ಇಂಪಾರ್ಟೆಂಟ್. ಈಗ ನೋಡಿ EPFO ಬಗ್ಗೆ ನಾನು ಹೇಳ್ತಿದ್ದೆ ತಾನೇ, November 30ಗೆ ಎಕ್ಸಾಮ್ ಇದೆ. ಇನ್ನೂ ಅಷ್ಟೊಂದು ಸೀರಿಯಸ್ ಆಗಿ ವೈಬ್ ಕಾಣಿಸ್ತಿಲ್ಲ. ಸೊ ನಾವೇನು ಮಾಡ್ತಾಯಿದ್ದೀವಿ ಅಂದರೆ ಪೇಡ್ ಏನಾರ ಹೇಳ್ತಾರ ಅನ್ಕೋಬೇಡಿ, ಪೇಡ್ ಏನೂ ಇಲ್ಲ. ಜಸ್ಟ್
ಒಂದು ಫ್ರೀ ಟೆಸ್ಟ್ನ ಲಾಂಚ್ ಮಾಡ್ತಾಯಿದ್ವಿ. ಓಕೆನಾ, 16th ಇದೇ ಮಂತ್ November 16th ಸಂಡೇ ನಿಮಗೆ ಫ್ರೀ EPFO ಟೆಸ್ಟ್ ಇರುತ್ತೆ. ಓಕೆನಾ, ಎಲ್ಲರೂ ಬಂದು ಆರಾಮಾಗಿ ಟೆಸ್ಟ್ ಬರೆದು ವೈಬಿಗೆ ಬನ್ನಿ. ಇನ್ನೂ ಒಂದು 15 days ಸಿಗುತ್ತೆ ನಿಮಗೆ. 16th ಎಕ್ಸಾಮ್ ಬರೆದ್ರೆ ನಿಮ್ಗೆ ಅರ್ಥ ಆಗುತ್ತೆ ನಿಮ್ಮ ಪ್ರಿಪ್ರೇಷನ್ ಎಲ್ಲಿದೆ. ಇನ್ನೊಂದು ಸ್ವಲ್ಪ ಏನೇನೋ ಇಂಪ್ರೂವ್ ಆಗಬೇಕಾ ಅಂತಂದರೆ 15 days ಸೀರಿಯಸ್ಸಾಗಿ ಪ್ರಿಪೇರ್ ಮಾಡೋರಂತೆ. ಆಮೇಲೆ ಡೈರೆಕ್ಟಾಗಿ ಎಕ್ಸಾಮ್ಗೆ ಹೋಗಿ ಅಲ್ಲೇನೋ ಅಯ್ಯೋ ಇದೊಂದು ಸ್ವಲ್ಪ ಮಾಡಬೇಕಿತ್ತು ಅದೊಂದು ಸ್ವಲ್ಪ ಮಾಡಬೇಕು ಅಂತ ಗಿಲ್ಟ್ ಇರೋದು ಬೇಡ ಅಂತ ಅಷ್ಟೇ. ಜಸ್ಟ್ ಒಂದೇ ಒಂದು ಸ್ಟೇಜ್ ಕ್ಲಿಯರ್ ಮಾಡಿ ಡೈರೆಕ್ಟಾಗಿ ಇಂಟರ್ವ್ಯೂ ಹೋಗ್ತೀರಾ ಅಂತಂದರೆ ಅದನ್ನ ಯಾಕೆ ಮಿಸ್ ಮಾಡಬೇಕು? ಇರೋ ಚಾನ್ಸ್ನ ಯಾವತ್ತೂ ಮಿಸ್ ಮಾಡ್ಕೋಬಾರ್ದು. ನಾನು ಎಷ್ಟೊಂದು ಎಕ್ಸಾಮ್ಸ್ನ ಕ್ಲಿಯರ್ ಮಾಡಿ ಬೇಡ UPSC ಅಷ್ಟೇ ಮಾಡ್ತೀನಿ ಅಂತ ಎಲ್ಲ ಇಗ್ನೋರ್ ಮಾಡಿದ್ದೀನಿ. ಇವಾಗೆಲ್ಲ ಎಕ್ಸಾಮ್ ಕ್ಲಿಯರ್ ಮಾಡಿ ಹೋಗ್ಬಿಟ್ಟಿದ್ರೆ ಚೆನ್ನಾಗಿರ್ತಿತ್ತಲ್ಲ ಅಂತ ಅನಿಸುತ್ತೆ. ಆ ಗಿಲ್ಟು ನಿಮ್ಗೆ ಯಾರಿಗೂ ಇರಬಾರ್ದು. ಅದಕ್ಕೋಸ್ಕರ ಹೇಳ್ತಾಯಿದ್ದೀವಿ. ಓಕೆನಾ, ಏನು ಮಾಡೋಣ, ಫ್ರೀ ಟೆಸ್ಟ್ನ ಕರೆಕ್ಟಾಗಿ ಯುಟಿಲೈಸ್ ಮಾಡ್ಕೊಳ್ಳಿ. ನಾವಂತೂ ನಮ್ಮ ಕಡೆಯಿಂದ ಏನು ಎಫರ್ಟ್ ಮಾಡಬೇಕು ಅದನ್ನು ಮಾಡ್ತಾಯಿದ್ದೀವಿ. ಫ್ರೀ ಟೆಸ್ಟ್ ಕೊಡ್ತಾಯಿದ್ದೀವಿ. ಯಾಕೆ ಅಂತಂದರೆ ಜಸ್ಟ್ ನೀವು ವೈಬಿಗೆ ಬರಲಿ, ನೀವು ಆ ಝೋನಿಗೆ ಬರಲಿ, ಎಕ್ಸಾಮ್ ಝೋನ್ಗೆ ಅಂತ. ಅದನ್ನು ಯೂಸ್ ಮಾಡ್ಕೊಳ್ಳೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಓಕೆ, ಸೊ ಅದಕ್ಕೋಸ್ಕರ ಏನು ಮಾಡ್ತೀವಿ ಅಂತಂದರೆ ಒಂದು ಗೂಗಲ್ ಫಾರ್ಮ್ನ ನಾವು ಬಿಡ್ತೀವಿ. ಈ ವಿಡಿಯೋಗೂ ಕೆಳಗಡೆ ಲಿಂಕ್ ಹಾಕಿರ್ತೀವಿ. ಅದರಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಅಟ್ಲೀಸ್ಟ್ ನಮ್ಗೆ ಗೊತ್ತಾಗಬೇಕಲ್ಲ ಎಷ್ಟು ಜನ ಬರ್ತಾ ಇದ್ದೀರಾ ಅಂತ ಗೊತ್ತಾದರೆ ನಾವು ಎಲ್ಲಿ ಟೆಸ್ಟ್ ಮಾಡ್ಬೋದು ಅಂತ ನೋಡ್ತೀವಿ. ಓಕೆನಾ, ಇಷ್ಟೇ ಜನ ಅಂತ ಆದರೆ ಇಲ್ಲಿ ಮಾಡ್ಬೋದು. ಓಕೆ, ಇಷ್ಟು ಜನ ಆದರೆ ಮತ್ತೆ ಬೇರೆ ಕಡೆ ಬೇಕಾಗುತ್ತೆ ಅನ್ನೋ ಪ್ಲ್ಯಾನಿಂಗೋಸ್ಕರ ನಮಗೆ ಬೇಕಾಗುತ್ತೆ. ಡೈರೆಕ್ಟಾಗಿ ಎಕ್ಸಾಮ್ ಇದೆ ಅಂದ ತಕ್ಷಣ ಎಲ್ಲರೂ ಮಾರ್ನಿಂಗ್ ಬಂದುಬಿಟ್ರೆ ಮತ್ತೆ ಕ್ವಶನ್ ಪೇಪರ್ ಪ್ರಿಂಟ್ ಮಾಡಬೇಕಲ್ಲ. ಅದಕ್ಕೋಸ್ಕರನೂ ನಮ್ಮ ಪ್ಲ್ಯಾನಿಂಗಿಗೆ ಗೂಗಲ್ ಫಾರ್ಮಲ್ಲಿ ನೀವು ಎಕ್ಸಾಮ್ ಬರೆಯೋಕ್ಕೆ ಬರ್ತೀರಾ ಇಲ್ವಾ ಅನ್ನೋದು ಇದನ್ನು ಮಾಡಿ ರಿಜಿಸ್ಟರ್ ಮಾಡ್ಕೊಂಡು. ಸೊ ಅದೇ ಹೇಳಿದ್ನಲ್ಲ, ಇಟ್ಸ್ ಟೈಮ್ ಟು ಫಸನ್ ಯುವರ್ ಸೀಟ್ ಬೆಲ್ಟ್. ಎಲ್ಲರೂ ಸೀರಿಯಸ್ ಆಗಿ ಆ ಟೆಸ್ಟ್ನ ಕೊಡೋಣ November 30ಗೆ. ಬಿಗಿನರ್ಸ್ ಯಾರು ಇದ್ದೀರಾ ಅವರೆಲ್ಲರೂ ಏನು ಮಾಡಿ NCERTಸ್ಗೆ ಇಂಪಾರ್ಟೆನ್ಸ್ ಕೊಡಿ. ಓಕೆನಾ, ಬೇರೆಯವರು ವೆಟರನ್ಸ್ 16ನೇ ತಾರೀಕು ಮಾಕ್ ಟೆಸ್ಟ್ ಥರ ನೋಡಿ ಇದನ್ನು ಸೀರಿಯಸ್ ಆಗಿ. ಆಮೇಲೆ 30ಗೆ ಹೋಗ್ಬಿಟ್ಟು ಗಿವ್ ಯುವರ್ ಬೆಸ್ಟ್. ಜಾಸ್ತಿ ಜನ ಇದನ್ನು ಕ್ಲಿಯರ್ ಮಾಡಿಬಿಡಿ. ಈ ಕಡೆಯಿಂದನೇ ಜಾಸ್ತಿ ಹೋಗ್ಬೋದು ಅಂದರೆ ಬೆಂಗಳೂರಿಂದ. ಓಕೆ, ನಿಮ್ಮ ಪರ್ಸ್ನಲ್ ಆಗೂ ಯಾವುದೇ ಚಾನ್ಸ್ ಸಿಕ್ಕರೂ ಯಾವುದೇ ಕಾರಣಕ್ಕೂ ಬಿಡಬೇಡಿ. ಇಲ್ಲ UPSC ಅಷ್ಟೇ ಅಂತಂದರೆ ದಿಸ್ ಈಸ್ ಆಲ್ಸೋ ಪಾರ್ಟ್ ಆಫ್ UPSC. ಬಟ್ ಹುಚ್ಚರ ಥರ ಬರೀ UPSCನೇ ಅಂತ ಹೇಳ್ಬಿಟ್ಟು ಬೇರೆ ಎಕ್ಸಾಮ್ಸ್ನ ಯಾವುದನ್ನು ಇಗ್ನೋರ್ ಮಾಡಿಬಿಡಿ. ಯಾವ್ದಾವ್ದು ಸಿಲೆಬಸ್ ಓವರ್ಲ್ಯಾಪ್ ಆಗುತ್ತೆ ಅದನ್ನೆಲ್ಲ ಬರೆದು ನೋಡಿ. ಇಲ್ಲ ಅಂತಂದರೆ ಕಷ್ಟ ಆಗುತ್ತೆ. ಇದರಲ್ಲಿ ಈ ಫೀಲ್ಡಲ್ಲಿ ಇರೋದ್ರಿಂದ ಇದ್ರದ್ದು ಏನಂತಾರೆ ಒಂದಿಷ್ಟು ಪ್ರಾಬ್ಲಮ್ಸ್. ಇದೊಂಥರ ಅಡಿಕ್ಷನ್. ಬೇರೆ ಅಡಿಕ್ಷನಿಂದ ಬೇಗ ಹೊರಗೆ ಬರ್ಬೋದು. UPSC ತುಂಬ ದೊಡ್ಡ ಅಡಿಕ್ಷನ್ ಥರ ಇದು. ಸೊ ಈ ಅಡಿಕ್ಷನ್ಗೆ ಸೊಲ್ಯೂಷನ್ ಬೇರೆ ಎಕ್ಸಾಮ್ಸ್ಗೂ ಸ್ವಲ್ಪ ಫೋಕಸ್ ಮಾಡಿ. ಫಸ್ಟ್ ಇಯರಲ್ಲೇ ಅಂತ ಹೇಳ್ತಿಲ್ಲ. ಫಸ್ಟ್ ಇಯರಿಗೆ ಯಾರು ಬಂದಿದ್ದೀರಾ ನೀವು UPSC ಫುಲ್ ಟೈಮ್ ಕೊಡಿ. ಆಲ್ರೆಡಿ 2-3 ವರ್ಷ ಕೊಟ್ಟಿದ್ದೀರಲ್ಲ, ಟೈಮ್ ವೇಸ್ಟ್ ಮಾಡಿಬಿಡಿ. ನೀವೇ ನೋಡಿರ್ತೀರ, ಫಸ್ಟಿಗೆ ಬೆಂಗಳೂರಿಗೆ ಬಂದ ತಕ್ಷಣ ಪೇರೆಂಟ್ಸ್ ಫುಲ್ ಸಪೋರ್ಟ್ ಇರುತ್ತೆ. ಸಿಂಗಲ್ ರೂಮ್ ಮಾಡ್ಕೊಂಡಿರ್ತಾರೆ ಎಷ್ಟೋ ಜನ. ಬರ್ತಾ 2 ವರ್ಷ ಆದಮೇಲೆ ಫಸ್ಟ್ ಇಯರ್, ಸೆಕೆಂಡ್ ಇಯರ್ ಪಾರ್ಟಿ, ಔಟಿಂಗು, ಊಟ ಅಲ್ಲಿ ಇಲ್ಲಿ ದೊಡ್ಡ ಹೋಟ್ಲು ಎಲ್ಲ ಮಾಡ್ತಿರ್ತಾರೆ. ಲಾಸ್ಟ್ಗೆ ಸುಮ್ಮನೆ ಮಾಕ್ ಮಾಡೋಕ್ಕೆ ಹೇಳ್ತಿಲ್ಲ, ಸೀರಿಯಸ್ ಫ್ಯಾಕ್ಟೇ ಹೇಳ್ತಾ ಇದ್ದೀನಿ. ಇಂದಿರಾ ಕ್ಯಾಂಟೀನ್ಗೆ ಹೋಗ್ತಾರೆ. ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಇಂದಿರಾ ಕ್ಯಾಂಟೀನ್ನಲ್ಲೇ ವೆಟರನ್ಸ್. ನಿಮ್ಗೆ ಅಲ್ಲಿ ಯಾರು ಕಾಣಿಸ್ತಾರಲ್ಲ ಒಂದಿಷ್ಟು ಜನ, ಓಕೆ ಪರಿಸ್ಥಿತಿ ಚೆನ್ನಾಗಿಲ್ಲ ಅಂತಂದರೆ ಒಂದಿಷ್ಟು ಜನ ಬರ್ತಿರ್ಬೋದು. ಬಟ್ ಮಿಕ್ಕಿದವ್ರು ಇದ್ದಾರಲ್ಲ, ಮನೇಲಿ ಹೆಂಗಪ್ಪ ದುಡ್ಡು ಕೇಳೋದು, ಇಷ್ಟು ವರ್ಷ ಆಯ್ತಲ್ಲ ಅಂತ ಹೇಳಿಬಿಟ್ಟು ಇರೋದ್ರಲ್ಲೇ ಅಡ್ಜಸ್ಟ್ ಮಾಡಿಕೊಂಡು ಬದುಕಬೇಕಲ್ಲ. ಜಸ್ಟ್ ಓದು ಅದೇ ಆಗ್ಬಿಟ್ಟಿದೆ ಕೆಲಸ ನಮ್ಮದು. ಬಟ್ ಪ್ರಾಪರಾಗಿ ಓದಬೇಕು. ಏನೇ ಮಾಡ್ತಿದ್ದೀವಿ ಅಂತಂದರೆ ಅದರಿಂದ ನಮ್ಗೆ ರಿಸಲ್ಟ್ಸ್ ಬೇಕು. ಆ ಥರ ಸೀರಿಯಸ್ ಆಗಿಯೇ ಶುರು ಮಾಡಿ. ಸುಮ್ಮನೆ ಬಂದಿದ್ದೀವಿ, ಒಂದು ಟ್ರೈ ಕೊಡ್ತೀವಿ, ಒಂದು UPSCಗೆ ಒಂದು ಟ್ರೈ ಕೊಟ್ಟು ನೋಡ್ತೀನಿ ಅಂತ ಬಂದರೆ ಫಸ್ಟ್ ಟೈಮ್ ಅಷ್ಟೇ ಅದು ಟ್ರೈ ಥರ ಅನಿಸುತ್ತೆ. ಆಮೇಲೆ 2-3 ಅಟೆಂಪ್ಟ್ ಹೆಂಗೆ ಹೋಗುತ್ತೆ ಗೊತ್ತಾಗಲ್ಲ. UPSCನಲ್ಲಿ ಯಾರ್ಯಾರು ಆಲ್ರೆಡಿ ಕೊಟ್ಟಿದ್ದಾರೆ ಅವ್ರಿಗೆ ಕೇಳಿ. ಓಕೆನಾ, ಸೊ ನಮ್ಮ ಕಡೆಯಿಂದ ಏನು ಎಫರ್ಟ್ ಆಗಬೇಕು ಅದನ್ನು ನಾವು ಆಗ್ತಾಯಿದ್ದೀವಿ. ಜಾಸ್ತಿ ಏನೇನೋ ಮಾತಾಡ್ತಿರ್ತೀನಿ. ಜಸ್ಟ್ ನಾನು ನೋಡಿದ್ದೀನಿ ತುಂಬ ಜನರದ್ದು ಲೈಫು UPSC ಹೆಂಗೆ ಅಂತಂದರೆ ಒಂದು ತಕ್ಕಡಿ ಈಗ UPSCನ ಕ್ಲಿಯರ್ ಮಾಡಿಬಿಟ್ರೆ ಫುಲ್ಲು ಲೈಫ್ ಚೇಂಜ್ ಆಗಿಬಿಡುತ್ತೆ. ಓಕೆನಾ, ಜಸ್ಟ್ ಬೈ ಮಿಸ್ಟೇಕ್ 4-5 ವರ್ಷನೂ ಕೊಟ್ಟು ಅದು ಕ್ಲಿಯರ್ ಆಗಿಲ್ವಾ, ಲೈಫ್ ಇಷ್ಟು ಬರ್ಬಾದಾಗುತ್ತೆ ಅಂತಂದರೆ ಬೇರೆ ಕಡೆ ಪ್ರಾಬ್ಲಮ್ ಆಗುತ್ತೆ. ಇದನ್ನು ಯಾರು ಫೇಸ್ ಮಾಡಿದರೆ ಅದನ್ನು ನೋಡಿ. ಸೊ ಯಾವುದೇ ಬಿಗಿನರ್ಸ್ ಯಾರು ಬಂದಿರೋ ಶುರು ಮಾಡ್ತಿದ್ದಾರೆ ಅಂದರೆ ಪ್ರಾಪರಾಗಿ ಶುರು ಮಾಡಬೇಕು. ಓಕೆನಾ, ಆಲ್ರೆಡಿ ಯಾರ್ಯಾರು ವೆಟರನ್ಸ್ ಇದ್ದೀರಾ, ಯಾರು ಲಾಸ್ಟ್ ಟೈಮ್ ಕೊಟ್ಬಿಡೋಣ ನೋಡ್ತೀನಿ ಅಂತ ಇದ್ದೀರಾ, ಗಿವ್ ಅವರ್ ಬೆಸ್ಟ್. ನಮ್ಮ ಕಡೆಯಿಂದ ಏನು ಎಫರ್ಟ್ ಆಗುತ್ತೆ ಅದು ನಾವು ಮಾಡ್ತೀವಿ. UPSC EPFO ಎಕ್ಸಾಮ್ನ ಇಗ್ನೋರ್ ಮಾಡಬೇಡಿ. ಅದಕ್ಕೂ ಸೀರಿಯಸ್ನೆಸ್ ಕೊಡೋಣ. ನಮ್ಮ ಪ್ರಾಬ್ಲಮ್ಮೇ ಅದು. ಒಂದಿಷ್ಟು ಎಕ್ಸಾಮ್ಗೆ ನಾವು ಫೋಕಸ್ ಮಾಡಿದ್ರೆ ಕ್ಲಿಯರ್ ಮಾಡೇ ಮಾಡ್ತೀವಿ ಸೌತ್ ಅವರು. ಬಟ್ ಏನು ಮಾಡ್ತೀವಿ, ಬರೆಯೋದೇ ಇಲ್ಲ, ಅಷ್ಟೊಂದು ಸೀರಿಯಸ್ನೆಸ್ ತೋರಿಸೋದಿಲ್ಲ. ಸುಮ್ಮನೆ ಹೋಗಿ ಬರೋದು ಬರೋಣ ನೋಡೋಣ ಅಂತ. ರೈಲ್ವೆ ಎಕ್ಸಾಮು ಮೊನ್ನೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋದರೆ
ಅಲ್ಲಿ ಇಬ್ಬರು ಅಷ್ಟೇ, ಒಂದು ಹುಡುಗ ಒಂದು ಹುಡುಗಿ ಆ ಇದರಲ್ಲಿ, ಮಿಕ್ದವರೆಲ್ಲ ನಾರ್ತ್ ಇಂಡಿಯನ್ಸ್. ರೈಲ್ವೆ ಎಕ್ಸಾಮ್ಸ್ ಅಲ್ವಾ ಅವು ಎಕ್ಸಾಮ್ಸ್, ಬರೀ UPSC ಅಷ್ಟೇ ಅಂತ ನಾವು ಕೂತ್ಕೊಂಡು ಪ್ರಾಬ್ಲಮ್ ಮಾಡ್ತೀವಿ. SSC ಇದೆ, ರೈಲ್ವೆ ಇದೆ. ಸೊ ಎಲ್ಲ ಎಕ್ಸಾಮ್ಸು ನೀವು ವೆಟ್ರನ್ಸ್ಗೆ ಹೇಳ್ತಾ ಇದ್ದೀನಿ, ಯಾರು 2-3 ವರ್ಷ ಆಲ್ರೆಡಿ ಕೊಟ್ಟಿದ್ರಲ್ಲ ಅವರು ಬೇರೆ ಎಕ್ಸಾಮ್ಸ್ನ ಸ್ವಲ್ಪ ಸೀರಿಯಸ್ ಆಗಿ ಮಾಡಿ, ಸ್ವಲ್ಪ ಮಾಡಿದ್ರೂ ಅದನ್ನು ಕ್ಲಿಯರ್ ಮಾಡ್ಬೋದು. ಓಕೆನಾ? ನೀವು ಬಿಗಿನರ್ಸ್ ಪ್ಲೀಸ್ ಫೋಕಸ್ ಆನ್ NCERT. ಫ್ರೀ ಇನಿಷಿಯೇಟಿವ್ ಬರ್ತಾಯಿದೆ, ವೀಡಿಯೋಸ್ ಎಲ್ಲ ಯೂಟ್ಯೂಬಲ್ಲಿ ಸಿಗುತ್ತೆ. ಜಿಯೋಗ್ರಫಿಯಿಂದ ಶುರು ಮಾಡ್ತಾ ಇದ್ದೀವಿ. ಜಿಯೋಗ್ರಫಿಯಿಂದ ಯಾಕೆ ಅಂತಂದರೆ ನೋಡಿ, ಹಿಸ್ಟ್ರಿ ನಡೆಯೋದೇ ಜಿಯೋಗ್ರಫಿಯಿಂದ. ನೀರೆಲ್ಲೆಲ್ಲಿರುತ್ತೆ ಅಲ್ಲೇ ಸಿವಿಲೈಸೇಷನ್ ಶುರು ಆಗುತ್ತೆ, ಹೌದಾ? ಆಮೇಲೆ ಒಂದಿಷ್ಟು ಮೂಮೆಂಟ್ ಏನಕ್ಕಾಗುತ್ತೆ ಮನುಷ್ಯರದು ಅಂತಂತಂದರೆ, ಎಲ್ಲಿ ವೆಜಿಟೇಷನ್ ಸಿಗುತ್ತೆ, ಎಲ್ಲಿ ಅವರಿಗೆ ಊಟಕ್ಕೆ ಅದು ಇದು ಎಲ್ಲ ಕರೆಕ್ಟಾಗಿ ಸಿಗ್ತಿರುತ್ತೆ, ಅಲ್ಲಿ ಮನುಷ್ಯರು ಮೂವ್ ಆಗ್ತಿರ್ತಾರೆ, ಹೌದಾ? ಜಿಯೋಗ್ರಫಿಯಿಂದನೇ ಹಿಸ್ಟ್ರಿ, ಆಮೇಲೆ ಜಿಯೋಗ್ರಫಿ ಮತ್ತು ಹಿಸ್ಟ್ರಿ ಆದಮೇಲೆ ಏನಾಗುತ್ತೆ ಪೊಲಿಟಿ, ಎಕಾನಮಿ ಇವೆಲ್ಲ ಬಂದಿರುತ್ತೆ. ಯಾರೇ ನೋಡಿ ಜಸ್ಟ್ ಪೊಲಿಟಿಯಿಂದ ಶುರು ಮಾಡಿಬಿಡ್ತಾರೆ. ಅದೇ ಬರೀ ಸ್ಕೋರಿಂಗ್. ಆ ಸ್ಕೋರ್ಗೂ ಮುಂಚೆ ಸ್ವಲ್ಪ ಕ್ಲಾರಿಟಿ ಇರಬೇಕು, ಯಾವುದು ಫಸ್ಟಿಗೆ ಮಾಡೋಣ, ಯಾಕೆ ಮಾಡಬೇಕು ಅನ್ನೋ ಕ್ಲಾರಿಟಿ ಇದ್ದರೆ ಆಮೇಲೆ ಕಂಟಿನ್ಯೂ ಆಗಿ ಮಾಡ್ಕೊಂಡು ಹೋಗ್ಬೋದು. ಸೊ ನಮ್ಮ ಕಡೆಯಿಂದ ಜಸ್ಟ್ ಸ್ಕೋರಿಂಗ್ ಇದೆ ಸಬ್ಜೆಕ್ಟ್ ಅಂತ ಹೇಳ್ಬಿಟ್ಟು ನಾವು ಪೊಲಿಟಿಯಿಂದ ಶುರು ಮಾಡ್ತಿಲ್ಲ. ಪೊಲಿಟಿ ಹೇಳಿದ್ನಲ್ಲ, NCERT ಇಂಪಾರ್ಟೆನ್ಸ್ ಅಷ್ಟಕ್ಕಷ್ಟೇ. NCERT ಜಿಯೋಗ್ರಫಿ ತುಂಬ ಇಂಪಾರ್ಟೆಂಟ್, ಹಿಸ್ಟ್ರಿ ತುಂಬ ಇಂಪಾರ್ಟೆಂಟ್. ನಾವು ಫಸ್ಟ್ ವಿ ಆರ್ ಸ್ಟಾರ್ಟಿಂಗ್ ವಿತ್ ಜಿಯೋಗ್ರಫಿ, ದೆನ್ ವಿ ವಿಲ್ ಕಂಟಿನ್ಯೂ ವಿತ್ ಹಿಸ್ಟ್ರಿ. ಓಕೆನಾ? ಸೊ ಆಲ್ ದ ಬೆಸ್ಟ್. ಎಲ್ಲರೂ ಯುಟಿಲೈಸ್ ಮಾಡ್ಕೊಳ್ಳಿ ಇನಿಷಿಯೇಟಿವ್ಸ್ನ. ಆಮೇಲೆ 16th ಫ್ರೀ ಟೆಸ್ಟ್ ಇದೆ, ಮರಿಬೇಡಿ, ರಿಜಿಸ್ಟರ್ ಮಾಡ್ಕೊಳ್ಳಿ, ಬಂದು ಟೆಸ್ಟ್ ಬರೀರಿ, ಕ್ಲಿಯರ್ ಮಾಡಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.